ನೋಡ್ಕೊಳ್ಳಿ ಕ್ವಶನ್ನು. ಎ ರ್ಯಾಂಡಮ್ ಸ್ಯಾಂಪಲ್ ಆಫ್ ಸೈಜ್ 25 ಫ್ರಮ್ ಎ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಗಿವನ್ನು ಸಿಗ್ಮಾ ಸ್ಕ್ವೇರ್ ಈಸ್ ಈಕ್ವಲ್ ಟು 4 yields sample mean x bar 78.3. obtain a 99% ಕಾನ್ಫಿಡೆನ್ಸ್ ಇಂಟರ್ವಲ್ ಫಾರ್ ಮ್ಯೂ. ಇದನ್ನ ಯಾವ ಥರ ಮಾಡಬೇಕು ನೋಡ್ಕೊಳ್ಳಿ. ಅವರು ನೋಡಿ ಎಕ್ಸ್ ಬಾರು ಕೊಟ್ಟಿದ್ದಾರೆ, ಸ್ಯಾಂಪಲ್ ಸೈಜು ಕೊಟ್ಟಿದ್ದಾರೆ, ಮತ್ತು ಏನು ವೇರಿಯನ್ಸ್ ಆಲ್ಸೋ ನೋನು. ಸಿಗ್ಮಾ ಸ್ಕ್ವೇರ್ ಅಂದರೆ ವೇರಿಯನ್ಸು. ಇಲ್ಲಿ ಏನಂತ ಹೇಳಿದ್ದಾರೆ ಅಂದರೆ ನಾರ್ಮಲ್ ಪಾಪ್ಯುಲೇಷನ್ ಇದೆಯಲ್ಲ ಅದು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ನ ಫಾಲೋ ಮಾಡ್ತಾ ಇದೆ. ಅರ್ಥ ಆಗ್ತಿದೆಯಲ್ವಾ? ಅದರಲ್ಲಿ ಸ್ಯಾಂಪಲ್ನ 25 ಸ್ಯಾಂಪಲ್ನ ತೊಗೊಂಡಿದ್ದಾರೆ. ಆ ಪಾಪ್ಯುಲೇಷನ್ದು ಮೀನು ಸಿಗ್ಮಾ ಸ್ಕ್ವೇರ್ 4 ಇದೆ, ಸ್ಯಾಂಪಲ್ದು ಮೀನು 78.3 ಇದೆ. ಆ ಥರ ಇದ್ದರೆ ವಾಟ್ ಈಸ್ ದ 99% ಕಾನ್ಫಿಡೆನ್ಸ್ ಇಂಟರ್ವಲ್ ಫಾರ್ ಮ್ಯೂ? ಇಲ್ಲಿ ಕ್ವಶನಲ್ಲಿ ಏನು ಕೇಳಿದ್ದಾರೆ, ಏನು ಕೊಟ್ಟಿದ್ದಾರೆ ತುಂಬ ಇಂಪಾರ್ಟೆಂಟು. 99% ಕಾನ್ಫಿಡೆನ್ಸ್ ಇಂಟರ್ವಲ್ ಫಾರ್ ಮ್ಯೂ ಅಂದರೆ ಈ ಮ್ಯೂ ಅಂದರೆ ಏನು? ಪಾಪ್ಯುಲೇಷನ್ ಮೀನು ಅಂದರೆ ಯಾವ ಕಾನ್ಫಿಡೆನ್ಸ್ ಇಂಟರ್ವಲ್ ಅಂದರೆ ರೇಂಜು. ಅಂದರೆ 99% ರೇಂಜ್ ಇದೆಯಲ್ಲ ಅದ್ರ ಒಳಗಡೆ ಮ್ಯೂ ವ್ಯಾಲ್ಯೂ ಯಾವ ರೇಂಜ್ ಒಳಗಡೆ ಇರುತ್ತೆ ಅಂತ. ಅದಕ್ಕೆ ಫಾರ್ಮುಲಾ ಬಂದು 99% ಇದ್ರೆ ಜ್ಞಾಪಕ ಇಟ್ಕೊಳ್ಳಿ. ಫಾರ್ಮುಲಾ ಬಂದು ಎಕ್ಸ್ ಬಾರ್ ಪ್ಲಸ್ ಆರ್ ಮೈನಸ್ ಮ್ಯೂ ಈಸ್ ಈಕ್ವಲ್ ಟು ಎಕ್ಸ್ ಬಾರ್ ಪ್ಲಸ್ ಆರ್ ಮೈನಸ್ 2.58 ಸಿಗ್ಮಾ ಬೈ √n. ಇದು ಫಾರ್ 99%ಗೆ ಫಾರ್ಮುಲಾ. ಜ್ಞಾಪಕ ಇಟ್ಕೊಳ್ಳಿ. ಝೆಡ್ ಸ್ಟ್ಯಾಂಡರ್ಡ್ ಝೆಡ್ ವ್ಯಾಲ್ಯೂ ಬಂದು 2.58 ಫಾರ್ 99%ಗೆ. ಜ್ಞಾಪಕ ಇಟ್ಕೊಳ್ಳಿ. ಈಗ ಮಾಡೋದು ಯಾವ ಥರ ಪ್ರಾಬ್ಲಮ್ನ ನೀಟಾಗಿ ನೋಡ್ಕೊಳ್ಳಿ. ಫಸ್ಟು ಇಲ್ಲಿ ನೋಡಿ ಎಕ್ಸ್ ಬಾರು ಸಿಗ್ಮಾ ಎನ್ ಬೇಕು. ಅರ್ಥ ಆಗ್ತಿದೆಯಲ್ವಾ? ಗಿವನಲ್ಲಿ ನೋಡಿ ಏನೇನು ಕೊಟ್ಟಿದ್ದಾರೆ. ಎ ರ್ಯಾಂಡಮ್ ಸ್ಯಾಂಪಲ್ ಆಫ್ ಸೈಜ್ ಎನ್ ಎಷ್ಟು 25. ಆಮೇಲೆ ವೇರಿಯನ್ಸ್ ಕೊಟ್ಟಿದ್ದಾರೆ. ಸಿಗ್ಮಾ ಸ್ಕ್ವೇರ್ ಎಷ್ಟು 4. ದೇರ್ ಫೋರ್ ಸಿಗ್ಮಾ ಏನು √4 ಅಂದರೆ ಎಷ್ಟು ಬರುತ್ತೆ 2. ಇದಾದಮೇಲೆ ಎಕ್ಸ್ ಬಾರ್ ಕೊಟ್ಟಿದ್ದಾರೆ ಗಿವನ್ನು. ಎಕ್ಸ್ ಬಾರ್ ಎಷ್ಟು 78.3. ಈಗ ಕಾನ್ಫಿಡೆನ್ಸ್ ಇಂಟರ್ವಲ್ ಫಾರ್ 99% ಕಾನ್ಫಿಡೆನ್ಸ್ ಇಂಟರ್ವಲ್ ಅಂತ ಬರ್ಕೊಳ್ಳಿ. ಫಾರ್ 99% ಕಾನ್ಫಿಡೆನ್ಸ್ ಇಂಟರ್ವಲ್. CI ಅಂದರೆ ಕಾನ್ಫಿಡೆನ್ಸ್ ಇಂಟರ್ವಲ್ ಈಸ್ ಈಕ್ವಲ್ ಟು ಮ್ಯೂ ಈಸ್ ಈಕ್ವಲ್ ಟು ಫಾರ್ಮುಲಾ. ನೋಡಿ ಇಲ್ಲಿ ಕ್ಯಾಪಿಟಲ್ ಎಕ್ಸ್ ಕೊಟ್ಟರೆ ಕ್ಯಾಪಿಟಲ್ ಎಕ್ಸಲ್ಲೇ ಬರೀರಿ. ನಾನು ಕೊಳ್ಳಿಲ್ಲ ಅಂದರೆ ಸ್ಮಾಲ್ ಎಕ್ಸ್ ಅಂತ ಡಿನೋಟ್ ಮಾಡ್ಕೋಬೋದು. ಅಂದರೆ ಕ್ಯಾಪಿಟಲ್ ಎಕ್ಸ್ ಬಾರ್ ಇದ್ದರೆ ಕ್ಯಾಪಿಟಲ್ ಎಕ್ಸ್ ಬಾರೇ ಬರೀರಿ. ಇಲ್ಲಾಂದರೆ ನಾವು ಎಕ್ಸ್ ಬಾರ್ ಅಂತ ಡಿನೋಟ್ ಮಾಡ್ಕೊಂಡು ಹೋಗ್ಬೋದು. ಅರ್ಥ ಆಗ್ತಿದೆಯಲ್ವಾ? ಏನಾದರೂ ಗೊತ್ತಿಲ್ಲ ಅಂದರೆ 2.58 ಇಂಟು ಸಿಗ್ಮಾ ಬೈ √n ಇದು ಫಾರ್ಮುಲಾ. ಜ್ಞಾಪಕ ಇಟ್ಕೊಳ್ಳಿ. 99%ಗೆ 2.58 ಬರುತ್ತೆ, 95%ಗೆ 1.96 ಬರುತ್ತೆ. ಜ್ಞಾಪಕ ಇಟ್ಕೊಳ್ಳಿ. ಮ್ಯೂ ಈಸ್ ಈಕ್ವಲ್ ಟು ದೇರ್ ಫೋರ್. ಈಗ ಸಬ್ಸ್ಟಿಟ್ಯೂಟ್ ಮಾಡಿ. ಇಲ್ಲಿ ಎಕ್ಸ್ ಬಾರ್ ಎಷ್ಟು? ವಾಟ್ ಈಸ್ ಎಕ್ಸ್ ಬಾರ್ 78.3 ಪ್ಲಸ್ ಆರ್ ಮೈನಸ್ 2.58 ಸಿಗ್ಮಾ ಎಷ್ಟು 2 ಡಿವೈಡೆಡ್ ಬೈ ರೂಟ್ ಆಫ್ ಎನ್ ಎಷ್ಟು √25. ಈಗ ಫಸ್ಟ್ ಇದನ್ನ ಫೈಂಡ್ ಮಾಡ್ಕೊಬಿಡೋಣ. ನೋಡಿ ಇದು ರಬ್ ಮಾಡ್ಬಿಡ್ತೀನಿ. ಇಲ್ಲಿ ನೋಡಿ ಇನ್ನೊಂದು ಸತಿ ಕ್ವಶನ್ನ ಹೇಳ್ಕೊಡ್ತೀನಿ ನೋಡಿ. ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಎ ರ್ಯಾಂಡಮ್ ಸ್ಯಾಂಪಲ್ ಆಫ್ ಸೈಜ್ 25 ಇದೆ, ಅಂದರೆ ಎನ್ ಬಂದು 25 ಇದೆ, ಫ್ರಮ್ ಎ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಸಿಗ್ಮಾ ಸ್ಕ್ವೇರ್ 4. ಇಲ್ಲಿ ಇದು ಪಾಪ್ಯುಲೇಷನ್ ಬಂದು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ನ ಫಾಲೋ ಮಾಡ್ತಾ ಇದೆ ಅಂತ. ಈ ಸ್ಯಾಂಪಲ್ ಏನು 25 ತೊಗೊಂಡಿದ್ದೀರಾ ಅದು ಪಾಪ್ಯುಲೇಷನಿಂದ ತೊಗೊಂಡಿದ್ದೀರಾ. ಆ ಪಾಪ್ಯುಲೇಷನ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ನ ಫಾಲೋ ಮಾಡ್ತಾ ಇದೆ ಅಂತ ಅರ್ಥ. ಸಿಗ್ಮಾ ಸ್ಕ್ವೇರ್ 4 ಅಂದರೆ ವೇರಿಯನ್ಸ್ ನೋನ್. ಸಿಗ್ಮಾ ಸ್ಕ್ವೇರ್ ಇಸ್ ನಥಿಂಗ್ ಬಟ್ ವೇರಿಯನ್ಸ್. ಆಮೇಲೆ ಸ್ಯಾಂಪಲ್ ಮೀನ್ ಕೊಟ್ಟಿದ್ದಾರೆ. ಫೈಂಡ್ ದ ಕಾನ್ಫಿಡೆನ್ಸ್ ಇಂಟರ್ವಲ್ 99% ಕಾನ್ಫಿಡೆನ್ಸ್ ಇಂಟರ್ವಲ್ ಫಾರ್ ಮ್ಯೂ ಅಂತ ಕೇಳಿದ್ದಾರೆ. ನಾವೇನು ಮಾಡಬೇಕು? ಎನ್ನು ಸಿಗ್ಮಾ ಎಕ್ಸ್ ಬಾರ್ನ ಬರ್ಕೊಂಡು ಇದು ಫಾರ್ಮುಲಾ ಫಾರ್ 99% ಕಾನ್ಫಿಡೆನ್ಸ್ ಇಂಟರ್ವಲ್. ಫಸ್ಟ್ ಏನು ಮಾಡಬೇಕಂದ್ರೆ ಮ್ಯೂ ಈಸ್ ಈಕ್ವಲ್ ಟು 78.3 ಹಂಗೆ ಇಟ್ಕೊಳ್ಳಿ, ಪ್ಲಸ್ ಆರ್ ಮೈನಸ್ ಇದನ್ನ ಕ್ಯಾಲ್ಸಿಯಲ್ಲಿ ಟೈಪ್ ಮಾಡ್ಕೊಳ್ಳಿ. 2.58 ಇಂಟು 2/√25. 2.5 ಇಂಟು 2/√25 ಎಷ್ಟು ಬರುತ್ತೆ? 1 ಬರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಈಗ ನೋಡಿ ಇದು ಬರ್ಕೊಬಿಡೋಣ. ನೋಡಿ ಇಲ್ಲಿ 2.58 ಹೊಡಿಬೇಕು, ನಾನು 2.5 ಹೊಡೆದ್ಬಿಟ್ಟಿದ್ದೀನಿ.
ಎಷ್ಟು ಬರುತ್ತೆ ಆನ್ಸರ್? 1.032 ಬರುತ್ತೆ. ಗೊತ್ತಾಗ್ತಿದೆಯಲ್ವಾ? ಇದು ಬರ್ಕೊಬಿಡೋಣ, 1.032. ಈಗೇನು ಮಾಡಿ, ದ 99% ಕಾನ್ಫಿಡೆನ್ಸ್ ಇಂಟರ್ವಲ್ ಫಾರ್ ಪಾಪ್ಯುಲೇಷನ್ ಮೀನ್. ಇಲ್ಲಿ ನೋಡಿ, ನೀವು ಪಾಪ್ಯುಲೇಷನ್ ಮೀನ್ ಎಕ್ಸಾಕ್ಟ್ ವ್ಯಾಲ್ಯೂ ಫೈಂಡ್ ಮಾಡ್ತಾ ಇಲ್ಲ. ಆ ಪಾಪ್ಯುಲೇಷನ್ ಮೀನು ಯಾವ ಅಂದರೆ ಬಿಲಾಂಗ್ಸ್ ಟು ವಿಚ್ ಇಂಟರ್ವಲ್ ಅಂತ ಗೊತ್ತಾಗ್ತಿದೆಯಲ್ವಾ? ಅಂದರೆ ಯಾವ ರೇಂಜಲ್ಲಿ ಇರುತ್ತೆ ಅಂತ ಗೊತ್ತಾಗ್ತಿದೆಯಲ್ವಾ? ಅದ್ರ ಒಳಗಡೆ, ಈಗ ಈ ರೇಂಜ್ ಒಳಗಡೆ ಇರುತ್ತೆ ಪಾಪ್ಯುಲೇಷನ್, ಎಕ್ಸಾಕ್ಟ್ ಟ್ರೂ ಪಾಪ್ಯುಲೇಷನ್ ಮೀನ್ ಬಂದು ಅಂತ ಫೈಂಡ್ ಮಾಡೋದು. ಗೊತ್ತಾಗ್ತಿದೆಯಲ್ವಾ? ಇಲ್ಲೇನು ಮಾಡಬೇಕಂದ್ರೆ, ಇದನ್ನ ಫಸ್ಟು ಮೈನಸ್ ಮಾಡಿ ಬರಿಬೇಕು, ಪ್ಲಸ್ ಮಾಡಿ ಬರಿಬೇಕು, ಇಂಟರ್ವಲ್ ಆಗುತ್ತೆ ಅದು. ಅರ್ಥ ಆಗ್ತಿದೆಯಲ್ವಾ? ಇಂಟರ್ವಲ್ ಇಸ್ ನಥಿಂಗ್ ಬಟ್ ರೇಂಜ್. ಈಗ ನೋಡಿ, ಇಲ್ಲೇನು ಮಾಡಬೇಕು, 78.3 ಮೈನಸ್ 1.032 77.268. ತುಂಬ ಈಸಿ ಇದೆ ಪ್ರಾಬ್ಲಮ್. ಅರ್ಜೆಂಟಲ್ಲಿ ರಾಂಗ್ ಆಗುತ್ತೆ, ಸ್ವಲ್ಪ ಹುಷಾರಾಗಿ ಮಾಡಿ, ಸರಿನಾ? 78.3 ಮೈನಸ್ ಆಯಿತು, ಈಗ ಪ್ಲಸ್ ನೋಡಿ ಎಷ್ಟು ಬಂತು, 79.332. 79.332 ಅಂದರೆ ಮ್ಯೂ ಬಿಲಾಂಗ್ಸ್ ಟು 77,268 ಟು 77,268, 79.3. ಈ ರೇಂಜಲ್ಲಿ ಇದ್ರ ಒಳಗಡೆ ಟ್ರೂ ಪಾಪ್ಯುಲೇಷನ್ ಮೀನ್ ಇರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಬೈ 99% ಕಾನ್ಫಿಡೆನ್ಸ್. ಗೊತ್ತಾಗ್ತಿದೆಯಲ್ವಾ? ಈಗ ನೋಡಿ, ಇದನ್ನ ಮಾಡೋದು ಇನ್ನೊಂದು ಸತಿ ಹೇಳ್ಬಿಡ್ತೀನಿ. ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ, ನಿಮಗೆ ಸ್ಯಾಂಪಲ್ ಸೈಜ್ ಕೊಟ್ಟಿದ್ದಾರೆ, ಏನು ಬರ್ಕೊಳ್ಳಿ, ವೇರಿಯನ್ಸ್ ಇಸ್ ನೋನ್ ಬರ್ಕೊಳ್ಳಿ, ಎಕ್ಸ್ ಬಾರ್ 78.3. ಆವಾಗ ಇದು ಫಾರ್ಮುಲಾ ಫಾರ್ 99% ಕಾನ್ಫಿಡೆನ್ಸ್ ಇಂಟರ್ವಲ್ಗೆ ಫಾರ್ಮುಲಾ ಇದು. ಫಾರ್ಮುಲಾದಲ್ಲಿ ವ್ಯಾಲ್ಯೂಸ್ಗಳನ್ನ ಸಪ್ರೇಟ್ ಮಾಡಿದ್ರೆ ಆನ್ಸರ್ ಬಂದ್ಬಿಡುತ್ತೆ. ಥ್ಯಾಂಕ್ ಯು.